ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಿಡಗಳಿಗೆ ಒಂದು ಒಳ್ಳೆಯ ಫರ್ಟಿಲೈಸರನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಕೆಲವೊಂದು ಗಿಡಗಳನ್ನ ರಿಪಾರ್ಟ್ ಕೂಡ ಮಾಡ್ತಾ ಇದ್ದೇನೆ. ಆ ಗಿಡಗಳನ್ನೆಲ್ಲ ಹೇಗೆ ರಿಪಾರ್ಟ್ ಮಾಡಿದೆ ಅಂತೇಳಿ ನೋಡೋಣ. ಹಾಗೆ ನಾನು ಏನು ಫರ್ಟಿಲೈಸರ್ ಕೊಟ್ಟೆ ಅಂತೇಳಿ ಈ ವಿಡಿಯೋದಲ್ಲಿ ಇರುತ್ತೆ. ಹಾಗೆ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಕೆಲಸ ಈ ಕಡೆಯಿಂದ ಆರಂಭ ಆಗಿದೆ. ಈ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇಲ್ಲಿಗೆ ಗಿಡಗಳನ್ನ ಜೋಡಿಸೋದಕ್ಕೆ ಅಂತೇಳಿ ಈ ಜಾಗವನ್ನು ತೊಳೆದು ಈ ಗಿಡಗಳ ಕ್ಲೀನಿಂಗ್ ಕೆಲಸವನ್ನು ಆರಂಭಿಸಿದ್ದೇನೆ. ಬನ್ನಿ, ಇವತ್ತು ಏನೇನು ಕೆಲಸ ಆಗುತ್ತೆ, ಎಷ್ಟು ಕೆಲಸ ನನಗೆ ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾಡ್ತೇನೆ. ಹಾಗೆ ರಿಪಾರ್ಟಿಂಗ್ ಕೆಲಸಗಳು ಕೂಡ ಇದೆ. ಈ ಪಾಟ್ಗಳಲ್ಲೆಲ್ಲ ಬರೀ ತುಳಸಿ ಗಿಡನೇ ಬೆಳೆದಿದೆ. ತುಳಸಿ ಗಿಡಕ್ಕೂ ಈ ಗಿಡಗಳಿಗೂ ಹಾದು ಬರಲ್ಲ ಅನಿಸುತ್ತೆ. ತುಳಸಿ ಬೆಳೆದ್ರೆ ಈ ಗಿಡಗಳು ಚೆನ್ನಾಗಿ ಬೆಳೆಯೋದೇ ಇಲ್ಲ. ಈ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಈ ಗಿಡಗಳೆಲ್ಲ ಬೆಳೆದಿದ್ದಾವೆ. ಇವನ್ನೆಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡೆ. ಒಳಗಡೆ ಹೊಸ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಆದರೆ ನನಗೆ ಇಷ್ಟ ಆಗಲಿಲ್ಲ. ಹೀಗೆ ಇರಲಿ, ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಬ್ಬದವರೆಗೆ ಹೀಗೆ ಇರಲಿ ಅಂತೇಳಿ ಹೀಗೆ ಬಿಡ್ತಾಯಿದ್ದೀನಿ. ಚೇಂಜ್ ಮಾಡೋಣ ಅಂತ ರಿಪಾರ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಬಟ್ ಬೇಡ ಅನ್ನಿಸ್ತು. ಹಾಗಾಗಿ ಇದನ್ನು ಹೀಗೆ ಬಿಡ್ತಾಯಿದ್ದೀನಿ. ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಹಾಗೆ ಈ ಗಿಡಗಳು ನೋಡ್ಬೋದು, ಇಲ್ಲಿ ಎಷ್ಟೊಂದು ಗಿಡಗಳು ಬೆಳೆದಿದ್ದಾವೆ ಅಂತ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಗಿಡಗಳನ್ನ ದೊಡ್ಡ ಗಿಡಗಳನ್ನು ನಾನು ತಗೋತಾ ಇದ್ದೀನಿ. ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೇನೆ. ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಏನು ತೊಂದರೆ ಏನು ಆಗಲ್ಲ. ಈ ಗಿಡಗಳನ್ನ ತೆಗೆಯೋದು ಎಲ್ಲ ಮೇಲ್ಮೇಲೇ ಇರುತ್ತೆ. ಈ ಗಿಡದ ಬೆಳವಣಿಗೆಯನ್ನು ನೋಡ್ಬೋದು. ಬೇರಿನ ಬೆಳವಣಿಗೆಯನ್ನು ನೋಡಿ, ತುಂಬ ಕಡಿಮೆ ಬೇರು ಬೆಳವಣಿಗೆ ಆಗಿರುತ್ತೆ. ಎಂಥದ್ದೇ ದೊಡ್ಡ ಗಿಡ ಆದ್ರೂ ಅಷ್ಟೇ, ಒಂದು 2 ವರ್ಷ 3 ವರ್ಷದ ಗಿಡ ಆದರೂ ಅಷ್ಟೇ ಬೇಗ ಹೊಸ ಪ್ಲ್ಯಾಂಟ್ಗಳು ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಒಂದು ಹಳೆ ಪ್ಲ್ಯಾಂಟ್ ಆದಾಗ, ಅಂದರೆ ಮದರ್ ಪ್ಲ್ಯಾಂಟ್ಗೆ ಏಜ್ ಆದಾಗ ಹೊಸ ಪ್ಲ್ಯಾಂಟ್ಗಳು ಬೇಗ ಶುರುವಾಗ್ತವೆ. ಆದರೆ ಈ ಗಿಡ ಏನಂದರೆ ಒಂದು 2-3 ವರ್ಷ ಆದ ನಂತರ ಗಿಡ ಸಾಯೋದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ನಮಗೆ ಇದರಲ್ಲಿ ಹೊಸ ಪ್ಲ್ಯಾಂಟ್ಗಳು ಬರುತ್ತಲ್ಲ, ಅದೇ ನಮಗೆ ಮತ್ತೆ ಉಳ್ಕೊಳ್ಳೋ ಅಂಥದ್ದು. ಇದರಲ್ಲಿ ಹೆಚ್ಚು ಬೇರೆ ಇಲ್ಲದೆ ಇರೋದ್ರಿಂದ ನಮಗೆ ಒಂದು 3 ಇಂಚು 4 ಇಂಚಿನ ಪಾಟಲ್ಲೇ ನಾವು ಈ ಗಿಡವನ್ನು ಆರಾಮಾಗಿ ಹಾಕ್ಬೋದು. ಹಾಗೆ ಹೋಲ್ ಇಲ್ಲದೆ ಇರೋ ಪಾಟಲ್ಲೂ ಹಾಕ್ಬೋದು. ಹಾಗೆ ಇದು ಫ್ರೀ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಹೆಚ್ಚು ಮೇಂಟೈನ್ ಮಾಡುವಂತಹ ಅಗತ್ಯ ಇಲ್ಲ ಈ ಪ್ಲ್ಯಾಂಟ್ನ. ಒಂದು ವಾರಕ್ಕೊಂದ್ಸರಿ ನೀರು ಹಾಕಿದ್ರೂ ಕೂಡ ನಡೆಯುತ್ತೆ. ಹಾಗಾಗಿ ಹೋಲ್ ಇಲ್ಲದೆ ಇರೋ ಪಾಟ್ಗಳಲ್ಲಿ ಕೂಡ ಈ ಗಿಡವನ್ನು ಆರಾಮಾಗಿ ಬಳಸ್ಬೋದು. ಅದೇ ನೋಡಿ, ಡಬಲ್ ಕಲರ್ ಎಷ್ಟು ಚೆನ್ನಾಗಿ, ಕಲರು ತುಂಬ ಡಾರ್ಕ್ ರೆಡ್ ಎಲ್ಲ ಬರುತ್ತೆ. ಅಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಾರ್ಕ್ ರೆಡ್ ಅಂತ. ಬಟ್ ನಾನು ಈ ಗಿಡಗಳನ್ನು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸಬೇಕು ಅಂತ ಇರೋದ್ರಿಂದ ಈ ಥರ ದೊಡ್ಡ ಪ್ಲ್ಯಾಂಟ್ಗಳನ್ನೆಲ್ಲ ಈ ಥರ ಚಿಕ್ಕ ಪಾಟ್ಗಳಲ್ಲಿ ತುಂಬ ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ಪಾಟ್ಗೆ ಹಾಕುವಂಥ ಐಡಿಯಾ ನನಗಿದೆ. ಅಷ್ಟು ಪಾಟ್ಗಳಲ್ಲಿ ನಾನು ಈ ಗಿಡವನ್ನು ರಿಪಾರ್ಟ್ ಮಾಡ್ಕೋತಾ ಇದ್ದೀನಿ. ತುಂಬ ಮಣ್ಣೇನು ತುಂಬಿಸಲ್ಲ, ಚಗರೆಯನ್ನು ತುಂಬಿಸಿದ್ದೀನಿ. ಯಾಕೆಂದರೆ ಎತ್ತೋದಕ್ಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಹಿಂಗೇನೆ ಇದ್ರ ರಿಪಾರ್ಟಿಂಗ್ ಕೆಲಸನೂ ಕೂಡ ಹೀಗೇ ತುಂಬ ಪೋಷಕಾಂಶಗಳು ಯುಕ್ತ ಮಣ್ಣು ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಹಿಂಗೆ ಇಟ್ಬಿಟ್ಟು ಮಣ್ಣನ್ನು ತುಂಬಿಸಿದ್ರೆ ಆಯಿತು. ಏನು ತುಂಬ ಕೊಕೊಫಿಟ್ ಹಾಕಬೇಕು, ಮಣ್ಣು ಹಾಕಬೇಕು ಆ ಥರ ಎಲ್ಲ ಏನಿಲ್ಲ. ಹಳೆ ಮಣ್ಣು ಹಾಕಿದ್ರೂ ಸರಿ, ಒಟ್ಟಲ್ಲಿ ಜಾಸ್ತಿ ನೀರು ಹಾಕಬಾರ್ದು ಅಷ್ಟೇ. ಆರಾಮಾಗಿ ಈ ಗಿಡ ಗ್ರೋತ್ ಆಗುತ್ತೆ. ಎಲ್ಲ ಗಿಡಗಳನ್ನು ರಿಪಾರ್ಟ್ ಮಾಡಲಾಯಿತು. ಇಷ್ಟು ಚಿಕ್ಕ ಪಾಟ್ಗಳಿಗೆ ನಾನು ರಿಪಾರ್ಟನ್ನ ಮಾಡಿಕೊಂಡೆ. ಈ ಗಿಡಗಳನ್ನ ಬೆಳೆಸುವ ವಿಧಾನ ಕೂಡ ತುಂಬ ಈಸಿಯಾಗಿರುತ್ತೆ. ಹಾಗಾಗಿ ನನಗೆ ಈ ಗಿಡಗಳು ತುಂಬ ಬೇಕಿತ್ತು. ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಎಲ್ಲವನ್ನು ಈ ರೀತಿ ಚಿಕ್ಕ ಪಾಟ್ಗಳಿಗೆ ರಿಪಾರ್ಟ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದೀನಿ. ಬೆಳೆಸುವ ವಿಧಾನ ಸುಲಭ, ಆದರೆ ಒಂದು ಸರಿ ಬರೋವರೆಗೆ ಕಷ್ಟ. ಈ ಗಿಡ ನಮ್ಮ ಹತ್ರ ಗ್ರೋತ್ ಆಗೋವರೆಗೆ ಕಷ್ಟ. ಒಂದು ಸರಿ ಗ್ರೋತ್ ಆದಮೇಲೆ ತುಂಬ ವರ್ಷ
ಗಿಡಗಳನ್ನ ನಾವು ಅದನ್ನೇ ಈ ಥರ ಸಣ್ಣ ಸಣ್ಣ ಗಿಡಗಳನ್ನ ರಿಪಾರ್ಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಗಿಡ ಉದ್ದ ಆದಂತೆ ಈ ಗಿಡ ಸತ್ತೋಗುತ್ತೆ. ಈ ಗಿಡ ತುಂಬ ದಿನ ಒಂದು 2-3 ವರ್ಷ ಬಾಳಿಕೆ ಬರುತ್ತೆ ಒಂದು ಸಾರಿ ಗಿಡ ಆದರೆ ಮತ್ತೆ ಒಳಗಡೆಯಿಂದ ಹೊಸ ಗಿಡಗಳು ಬರೋದ್ರಿಂದ ಈ ಗಿಡವನ್ನು ಸೇವ್ ಮಾಡ್ಕೊಳ್ಳೋದು ತುಂಬ ಸುಲಭ. ತುಂಬ ನೀರು ಹಾಕುವಂತಹ ಅಗತ್ಯ ಇಲ್ಲ, ಬೆಳೆಸೋದು ಕೂಡ ತುಂಬ ಈಸಿ. ಕಂಟಿನ್ಯೂ ಈ ಗಿಡ ಸನ್ಲೈಟಲ್ಲೇ ಇರಬೇಕಾಗುತ್ತೆ, ಈ ರೀತಿ ನೇರ ಬಿಸಿಲಿನಲ್ಲಿ ಇರಬೇಕಾಗುತ್ತೆ. ಮಳೆಗಾಲಕ್ಕೆ ಸ್ವಲ್ಪ ಸತ್ತೋದಂಗೆ ಆಗುತ್ತೆ. ಅಂದರೆ ಹೋಲಿಲ್ಲದೆ ಇರೋ ಪಾಟ್ಗಳಲ್ಲಿ ಈ ಗಿಡವನ್ನು ನಾವು ಹಾಕಿದ್ರೆ ಸ್ವಲ್ಪ ಗಿಡ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ತುಂಬ ಬ್ಯೂಟಿಫುಲ್ ಆದಂತಹ ಒಂದು ಪ್ಲ್ಯಾಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಲುಕ್ಕನ್ನು ಕೊಡುತ್ತೆ, ಡೆಕೋರೇಷನ್ ಮಾಡೋಕ್ಕಂತೂ ಸೂಪರು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿದ್ರೇ ಅನಿಸುತ್ತೆ. ಈ ರೀತಿ ಪಾಟ್ಗಳಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ, ಅದಕ್ಕೆ ಈ ಸಾರಿ ಇದನ್ನು ಜಾಸ್ತಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಕೆಲಸ, ನಮ್ಮ ಗಿಡಗಳಿಗೆ ಬೇರೆ ಗಿಡಗಳಿಗೆ ಗೊಬ್ಬರ ಕೊಡೋಣ. ಹಾಗೆ ನಾನು ಮುಂದೆ ಗಿಡಗಳಿಗೆ ನೇರವಾಗಿ ಈ ರೀತಿಯ ಗೊಬ್ಬರವನ್ನು ನಾನು ಗಿಡಗಳ ಪಾಟ್ಗಳ ಮೇಲೆ ನಾನು ಹೀಗೆ ಕೊಡ್ತಾಯಿದ್ದೀನಿ. ಹೀಗೆ ಕೊಡೋದ್ರಿಂದ ಏನಂದರೆ ನಮ್ಮ ಪಾಟಲ್ಲಿ ಎರೆಹುಳುಗಳು ಇರ್ತಾವಲ್ಲ, ಅವು ಆರಾಮಾಗಿ ಮೇಲೆ ಬರ್ತವೆ, ಅವಕ್ಕೆ ಆಹಾರ ಆದಂಗೆ ಆಗ್ತವೆ. ಎರೆಹುಳುಗಳು ಪಾಟಲ್ಲಿ ಉಳ್ಕೊಂಡಾಗ ಅದೇನಾಗುತ್ತೆ, ಅವಕ್ಕೆ ಆಹಾರ ಇಲ್ಲದೆ ಇದ್ದಾಗ ಅದೇನು ಮಾಡುತ್ತೆ, ಬೇರನ್ನೇ ತಿನ್ನೋದಕ್ಕೆ ಶುರು ಮಾಡ್ತವೆ. ನಮ್ಮ ಪಾಟ್ಗಳಲ್ಲಿ ಸ್ವಲ್ಪ ಎರೆಹುಳುಗಳು ಇದ್ದಾವೆ, ಅವು ಮೇಲೆ ಬರಲಿ, ಅವಕ್ಕೆ ಆಹಾರ ಆಗಲಿ ಅಂತೇಳಿ ಕೊಡ್ತಾಯಿದ್ದೀನಿ. ಹಾಗೆ ಈಗ ಮಳೆಗಾಲ ಸ್ವಲ್ಪ ಆಗಿರೋದ್ರಿಂದ ಈಸಿಯಾಗಿ ಈ ಗೊಬ್ಬರ ಕರಗಿ ಗೊಬ್ಬರವಾಗಿ ಗಿಡಗಳಿಗೆ ನೇರವಾಗಿ ಗಿಡದ ಎಲ್ಲ ಭಾಗವನ್ನು ತಗಲುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈ ಗೊಬ್ಬರ, ಹಾಗಾಗಿ ಎಲ್ಲ ತರಕಾರಿ ಮಿಕ್ಸ್ ಆಗಿರುವಂತಹ ಈ ಗೊಬ್ಬರವನ್ನು ಗಿಡದ ಪಾಟ್ ಮೇಲೆ ಹೀಗೆ ಕೊಡೋದ್ರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಸಿಕ್ಕಂಗಾಗುತ್ತೆ. ಇದು ತರಕಾರಿ ಗೊಬ್ಬರ ಆಗಿರೋದ್ರಿಂದ, ತರಕಾರಿ ವೇಸ್ಟ್ ಆಗಿರೋದ್ರಿಂದ ತರಕಾರಿಗಳಲ್ಲಿ ಎಲ್ಲ ರೀತಿಯ ವಿಟಮಿನ್ಸ್, ಪ್ರೋಟೀನ್ಸ್ಗಳು ಇರ್ತವೆ. ಅವೆಲ್ಲವೂ ನಮ್ಮ ಗಿಡಗಳಿಗೆ ನೇರವಾಗಿ ಸಿಗುತ್ತೆ. ನಾವು ನೀರು ಹಾಕ್ತೀವಲ್ಲ, ಆಗ ದಿನ ಕರಗಿ ನಮ್ಮ ಗಿಡಗಳಿಗೆ ಗೊಬ್ಬರ ಸಿಕ್ಕಂತೆ ಆಗುತ್ತೆ. ಈ ರೀತಿ ನಾನು ಕೆಳಗಡೆ ಬಾಲ್ಕನಿಯಲ್ಲಿ ಒಂದು ದಾಸವಾಳ ಗಿಡವನ್ನು ಇಟ್ಟು ಬೆಳೆದಿದ್ದೀನಿ. ಅದು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೂಡ ನನಗೆ ಕೊಡ್ತಾಯಿದೆ. ಅದನ್ನು ನೋಡಿದ ನಂತರನೇ ನಾನು ಈ ರೀತಿ ಹಾಕಬೇಕು ಅಂಥೇಳಿ ಪರಿಚಯದವ್ರ ಹತ್ರ ಈ ರೀತಿ ಫರ್ಟಿಲೈಸರ್, ಈ ರೀತಿ ಕಸವನ್ನು ನಾನು ತರಿಸ್ಕೊಂಡಿರೋ ಅಂಥದ್ದು. ಈ ರೀತಿ ಕೊಟ್ಟಾಗ ಒಳ್ಳೆಯ ಹೂಗಳನ್ನು ನಾವು ನಮ್ಮ ಗಿಡಗಳಿಂದ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ನಾವು ನೀರು ಮಾಡಿ ಮಾಮೂಲಿ ಈ ಗೊಬ್ಬರವನ್ನು ಲಿಕ್ವಿಡ್ ಫರ್ಟಿಲೈಸರ್ ತಯಾರು ಮಾಡಿ ಈ ಗೊಬ್ಬರವನ್ನು ನಾನು ಬಳಸ್ತೇನೆ. ಆಲ್ರೆಡಿ ನಮ್ಮ ಮನೇಲಿ ಒಂದು ಬಕೆಟ್ ಗಟ್ಟಲೆ ಈ ರೀತಿ ಗೊಬ್ಬರವನ್ನು ತಯಾರಿಸೋದನ್ನ ನೋಡಿದ್ದೀರಾ. ನಾವು ಈರುಳ್ಳಿಯನ್ನು ಬಳಸಿರೋದ್ರಿಂದ ಬೇರುಗಳಿಗೆ ಒಳ್ಳೆ ಗೊಬ್ಬರ ಸಿಕ್ಕಂಗೆ ಆಗುತ್ತೆ. ಎಲ್ಲ ರೀತಿಯ ತರಕಾರಿಯನ್ನು ಬಳಸಿರೋದ್ರಿಂದ ಬೇರುಗಳಿಗೆ ಅಥವಾ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಈ ಗೊಬ್ಬರ ಹೊಂದಿರೋದ್ರಿಂದ ನಾನು ಎಲ್ಲ ಪಾಟ್ಗಳ ಮೇಲೂ ಹೀಗೆ ಕೊಡ್ತಾಯಿದ್ದೀನಿ. ಮತ್ತು ಇದು ಗಿಡ ಪಾಟ್ ಬಂದು ಮೇಲೆ ಇರೋದ್ರಿಂದ ಇದು ಕೊಳೆತು ಅಥವಾ ಕೀಟನಾಶಕವನ್ನು ಉತ್ಪತ್ತಿ ಮಾಡುತ್ತೆ ಅಥವಾ ಹುಳಗಳನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋ ಭಯ ಇಲ್ಲ. ಯಾಕೆಂದರೆ ಮೇಲೆ ಗಾಳಿ ಬೆಳಕು ಆರಾಮಾಗಿ ಸಿಕ್ಕೋದ್ರಿಂದ ಇದು ಯಾವುದೇ ರೀತಿ ಕೊಳೆಯುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಈ ರೀತಿಯ ಗೊಬ್ಬರಗಳನ್ನು ಗಿಡಕ್ಕೆ ಕೊಡೋದ್ರಿಂದ ಅತ್ಯುತ್ತಮವಾದ ಹೂಗಳನ್ನು ಅಥವಾ ಗಿಡದ ಬೆಳವಣಿಗೆಯನ್ನು, ಗೊಂಚಲು ಬೆಳವಣಿಗೆಯನ್ನು ನಾವು ನೋಡ್ಬೋದು. ಹೂಗಳನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನಿವತ್ತು ಎಲ್ಲ ಪಾಟ್ಗಳಿಗೂ ಈ ಚೀಲದಲ್ಲಿ ಇರುವಂತಹ ಎಲ್ಲ ಗೊಬ್ಬರವನ್ನು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಕೊಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ರೀತಿಯ ಗೊಬ್ಬರ ಆಗುವಂತಹ ಐಟಮ್ಸ್ ಇದೆ. ಕ್ಯಾರೆಟ್ ಇದೆ, ಬೀನ್ಸ್ದು ಬೀಜ ಇದೆ, ಹಾಗೆ ಸೊಪ್ಪುಗಳ ವೇಸ್ಟ್ ಇದೆ, ಈರುಳ್ಳಿ ಇದೆ. ಎಲ್ಲವನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಿ ನಾನು ಪಾಟ್ಗಳ ಮೇಲೆ ಹೀಗೆ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಸಿಕ್ಕುವಂತಹ ಯಾವುದೇ ತರಕಾರಿ ಜಾಸ್ತಿ ಸಿಕ್ಕಿದಾಗ ಹೀಗೆ ಕೊಡಿ. ಇದನ್ನೆಲ್ಲ ನಾವು ನೀರು ಮಾಡಿ ಕೊಡೋದಕ್ಕಾಗಲ್ಲ, ಯಾಕೆಂದರೆ ನೀರು ಮಾಡಿ ಕೊಟ್ಟಾಗ ಅದು ತುಂಬ ಜಾಸ್ತಿ ನೀರಾಗುತ್ತೆ. ಆಗ ಅಷ್ಟನ್ನು ಬಳಸೋದಕ್ಕಾಗಲ್ಲ. ಹೀಗೆ ಕೊಡೋದ್ರಿಂದ, ಹೆಚ್ಚು ಇದ್ದಾಗ ಹೀಗೆ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಿಧಾನವಾಗಿ ಇದು ಫರ್ಟಿಲೈಸರ್ ಆಗಿ ಗಿಡಕ್ಕೆ ಡೈಲಿ ಸಿಗೋದ್ರಿಂದ ನಾವು ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು.
ಈ ರೀತಿ ನಾವು ತರಕಾರಿ ಸಿಪ್ಪೆಯನ್ನು ಹಾಕಿದ ನಂತರ ನಾವು ಇದ್ರ ಮೇಲೆ ಸಗಣಿಯ ನೀರನ್ನು ಹೀಗೆ ಹಾಕಬೇಕಾಗುತ್ತೆ. ಸಗಣಿಯ ನೀರನ್ನು ಹಾಕೋದ್ರಿಂದ ಬೇಗ ಈ ಸಿಪ್ಪೆ ಎಲ್ಲ ಕೊಳೆತು ಗೊಬ್ಬರ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಇದ್ರ ಮೇಲೆ ಮಣ್ಣನ್ನು ಕೂಡ ಮುಚ್ಕೋಬೋದು, ಬಟ್ ನಾನು ಮಣ್ಣನ್ನು ಮುಚ್ತಾ ಇಲ್ಲ, ಯಾಕೆಂದರೆ ಇದು ಆಲ್ರೆಡಿ ಪಾಟ್ ಮೇಲಿದೆ ಗೊಬ್ಬರ. ಹಾಗಾಗಿ ನಾನು ಮಣ್ಣು ಮುಚ್ತಾ ಇಲ್ಲ, ಅಕಸ್ಮಾತ್ ಹುಳಗಿಳ ಆಗೋದ್ರೆ ಅಂತೇಳಿ ನಾನು ಮಣ್ಣು ಮುಚ್ಚಲ್ಲ. ಜಾಸ್ತಿ ಗೊಬ್ಬರವನ್ನು ನಾನು ಹಾಕಿದ್ದೀನಿ, ನನ್ನ ಹತ್ರ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಹಾಕಿದ್ದೀನಿ. ಈಗೂ ಕೂಡ ಹಾಕ್ಬೋದು. ಮೇಲೆ ಗಾಳಿ ಬೆಳಕು ಹೇರಳವಾಗಿರೋದ್ರಿಂದ ಇದು ಹುಳ ಆಗುವಂತಹ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹಾಗೆ ನಮ್ಮ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಕೂಡ ಸಿಗ್ದಂಗೆ ಆಗುತ್ತೆ ಅಂತೇಳಿ ನಾನು ಹೀಗೆ ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಜಾಸ್ತಿ ಈ ರೀತಿ ಫರ್ಟಿಲೈಸರ್ ಬಂದಾಗ ನೀವು ಈ ರೀತಿ ಪಾಟ್ಗಳ ಮೇಲೆ ಹಾಕ್ಕೋಬೋದು. ಅಥವಾ ಇದೇನಾದ್ರು ಹಾಳಾಗ್ತಿದೆ, ಫಂಗಸ್ ಆಗ್ತಿದೆ ಅಂದಾಗ ನೀವು ಆರಾಮಾಗಿ ತೆಗೆದು ಬಿಡೋಕ್ಕೂ ಸರಿ ಹೋಗುತ್ತೆ. ಅಥವಾ ಎರೆಹುಳುಗಳಿದ್ದರೆ ಅವಕ್ಕೆ ಆಹಾರವನ್ನು ಕೂಡ ನಾವು ಒದಕೆ ರೀತಿಯಲ್ಲಿ ಕೊಟ್ಟಂಗೂ ಕೂಡ ಆಗುತ್ತೆ. ಹಾಗಾಗಿ ನಾನು ಈ ಗೊಬ್ಬರವನ್ನು ಈ ರೀತಿ ಪಾಟ್ ಮೇಲೆ ನಾನು ಹಾಕಿದ್ದೀನಿ. ಸಗಣಿ ನೀರನ್ನು ನಾನು ಇವಕ್ಕೆ ಗೊಬ್ಬರ ಆಗಲಿ ಬೇಗ ಅಂತೇಳಿ ಕೊಡ್ತಾಯಿದ್ದೀನಿ. ಹೀಗೆ ಕೊಡೋದ್ರಿಂದ ಬೇಗ ಇವೆಲ್ಲ ಫರ್ಟಿಲೈಸರ್ ಆಗುತ್ತೆ ಅಂತ ಹೇಳ್ತಾರೆ. ಸಗಣಿ ನೀರು ಕೊಟ್ಟರೆ ಬೇಗ ಯಾವುದೇ ಸಿಪ್ಪೆಯು ಕರಗಿ ಬೇಗ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಗಣಿ ನೀರನ್ನು ಕೊಡ್ತಾಯಿದ್ದೀನಿ. ನೋಡ್ಬೋದು ಈ ಪಾಟ್ ತುಂಬ ಈ ರೀತಿ ತುಂಬ ಗಿಡಗಳು ಬೆಳೆದಿದೆ. ಎಲ್ಲವನ್ನು ಬೇರೆ ಪಾಟ್ಗೆ ಹಾಕೋದಕ್ಕೆ ಅಂತೇಳಿ ಕಟ್ ಮಾಡಿ ತಗೋತಾ ಇದ್ದೀನಿ. ಅದರಲ್ಲೇ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ. ಇದು ತುಂಬ ಹ್ಯಾಂಗಿಂಗ್ ಥರ ಮುಂದೆ ಮುಂದೆ ಬಂದುಬಿಟ್ಟಿದೆ ಈ ಗಿಡಗಳು. ಹಾಗಾಗಿ ಅವನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಪ್ಪ ತುಂಬ ಗಟ್ಟಿ. ಈ ಥರ ತಗೊಳ್ಳೋದ್ರಿಂದ ನಮಗಿಲ್ಲೇ ಹೊಸ ಹೊಸ ಪ್ಲ್ಯಾಂಟ್ಸ್ಗಳು ಗ್ರೋತ್ ಆಗ್ತವೆ. ನಾವು ಹಾಗೆ ಬಿಟ್ಬಿಟ್ರೆ ಅದು ಗಿಡನೇ ಹಾಳಾಗಿಬಿಡುತ್ತೆ. ಹಾಗಾಗಿ ಹಾಗೆ ಬಿಡೋದು ಬೇಡ ಅಂಥೇಳಿ ನಾನು ಎಲ್ಲವನ್ನು ಕ್ಲೀನ್ ಮಾಡಿ ಕಟ್ಟಿಂಗ್ ಮಾಡಿ ತೆಗೆದು ಬೇರೆ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಕಟ್ ಮಾಡಿದಂತಹ ಎಲ್ಲ ಗಿಡಗಳನ್ನು ನಾನು ಇದಕ್ಕೆ ರೀಪಾಟ್ ಮಾಡಿದ್ದೀನಿ. ಹಾಗೆಯೇ ಈ ಪಾಟ್ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತೆ. ಗಿಡಗಳನ್ನ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಹೊಸ ಸಣ್ಣ ಸಣ್ಣ ಗಿಡಗಳು ನಮ್ಮ ಹತ್ರ ಆಲ್ರೆಡಿ ಬೆಳೆದು ಇಟ್ಟಿರೋವಂಥದ್ದಿದೆ. ಆ ಗಿಡಗಳನ್ನು ನಾನು ಈ ಪಾಟ್ಗೆ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದರದೇ ಆದ ಸಣ್ಣ ಸಣ್ಣ ಈ ರೀತಿಯ ಗಿಡಗಳು ಇಲ್ಲಿ ನನ್ನ ಹತ್ರ ಇದೆ. ಇಲ್ಲೆಲ್ಲ ಬೆಳೆದಿದ್ದಾವೆ. ಅವುಗಳನ್ನ ನಾನು ಈ ಪಾಟ್ಗೆ ರೀಪಾಟ್ ಮಾಡ್ತೇನೆ. ನೋಡಿ, ಹೀಗೆ ರೀಪಾಟ್ ಮಾಡಿ ಇದರ ಪಾಟ್ನ ಫಿಲ್ ಮಾಡೋವಂಥ ಕೆಲಸವನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಬುಷಿಯಾಗಿದ್ದರೆ ಚೆಂದ, ಪಾಟ್ಗಳು ಹಬ್ಬಗಳಲ್ಲಿ ಜೋಡಿಸೋದಕ್ಕೆ ನೀಟಾಗಿ ಕಾಣಿಸುತ್ತೆ ಅಂಥೇಳಿ ಎಲ್ಲ ಗಿಡಗಳನ್ನು ಈ ಪಾಟ್ಗೆ ಈ ಥರ ಬೇಬಿ ಪ್ಲ್ಯಾಂಟ್ಸ್ಗಳನ್ನೆಲ್ಲ ತೆಗೆದು ಇದಕ್ಕೆ ನಾನು ರೀಪಾಟ್ ಮಾಡ್ತೇನೆ. ಹಾಗೆ ನಾನು ಹಾಕಿದಂತಹ ಫರ್ಟಿಲೈಸರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದೇನು ಕಾಸು ಕೊಟ್ಟು ತರೋ ಅಂಥದ್ದಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಈ ರೀತಿಯ ಫರ್ಟಿಲೈಸರ್ ಸಿಗುತ್ತೆ ಅಷ್ಟನ್ನು ನೀವು ಗಿಡಗಳಿಗೆ ಈ ರೀತಿಯಾಗಿ ಬಳಸ್ಬೋದು ಅಂಥೇಳಿ ಒಂದು ತೋರಿಸಿದ್ದು ಅಷ್ಟೇ. ಎಲ್ಲರೂ ಬಳಸಿ, ನಿಮ್ಮ ಮನೆಯಲ್ಲಿ ಎಷ್ಟು ಫರ್ಟಿಲೈಸರ್ ಸಿಗುತ್ತೆ ಅದನ್ನು ಬಳಸಿ. ಆಗ ನಾವು ಒಳ್ಳೆ ಹೂಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಅಥವಾ ಡೈಲಿ ಗೊಬ್ಬರ ಹಾಕಬೇಕು, ವಾರ ಗೊಬ್ಬರ ಹಾಕಬೇಕು ಅನ್ನೋದೇನು ಇರಲ್ಲ. ಈ ರೀತಿ ನಾವು ಫರ್ಟಿಲೈಸರ್ಗಳನ್ನ ಬಳಸೋದ್ರಿಂದ ಇವು ಸುಮಾರು ಕಾಲ ನಮ್ಮ ಪಾಟ್ಗಳಲ್ಲಿ ಫರ್ಟಿಲೈಸರ್ ಆಗಿ ಇವು ಕೆಲಸ ಮಾಡ್ತವೆ. ಒಳ್ಳೆಯ ಹೂಗಳನ್ನು, ಒಳ್ಳೆಯ ಮೊಗ್ಗುಗಳನ್ನು ನಮಗೆ ಕೊಡೋವಂಥ ಕೆಲಸವನ್ನು ಈ ಫರ್ಟಿಲೈಸರ್ ಮಾಡುತ್ತೆ. ಹಾಗಾಗಿ ನಾನು ಈ ಫರ್ಟಿಲೈಸರ್ನ ಬಳಸಿದ್ದೀನಿ. ನಿಮಗೂ ಯಾರಿಗಾದರೂ ಈ ರೀತಿ ಫರ್ಟಿಲೈಸರ್ಗಳು ಸಿಕ್ಕಿದಾಗ ಬಳಸಬೇಕು ಅನ್ನಿಸ್ದಾಗ ಆರಾಮಾಗಿ ನೀವು ಗಿಡಗಳಲ್ಲಿ ಬಳಸಿ ಒಳ್ಳೆಯ ಗಿಡಗಳ ಬೆಳವಣಿಗೆಯನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.